ಹಲೋ, ನಾನು ನಿಮ್ಮ ಚಂದ್ರಮೌಳಿ ಕಳವಿ. ನಿನ್ನೆ ನಮ್ಮ ಭಾರತೀಯ ಯುವ ಬ್ಯಾಟರ್ಸ್ ಎದೆ ತುಂಬಿ ಬ್ಯಾಟಿಂಗ್ ಮಾಡಿದರು. ನಮ್ಮ KL ರಾಹುಲ್ ಮಾತ್ರ ಅದ್ಭುತವಾದ ಆರಂಭದ ನಂತರ ಡಬಲ್ ಸೆಂಚುರಿ ಬಾರಿಸಬೇಕಾಯಿತು, ಆದರೆ ಅದೃಷ್ಟ ಇಲ್ಲ. ಎನಿವೆ, ಇಷ್ಟಾದರೂ ಕೂಡ ಸಿನಿಕ್ಸ್ ಅನೇಕ ತರಹದ ರಾಗ ಹೇಳ್ತಾ ಇದ್ದಾರೆ. ಇದು ಹೆಡಿಂಗ್ ಪಿಚ್ ಥರನೇ ಇರಲಿಲ್ಲ, ಓವರ್ಕಾಸ್ಟ್ ಕಂಡೀಷನ್ಸ್ ಇರಲಿಲ್ಲ, ಪಿಚ್ ಬ್ರೌನ್ ಆಗಿತ್ತು, ಹಸಿರಾಗಿರಲಿಲ್ಲ, ಬಿಸಿಲು ಸುರಿತಾ ಇತ್ತು, ಇಂಗ್ಲೆಂಡ್ ಬೌಲಿಂಗ್ ವೀಕ್ ಆಗಿತ್ತು, ಕ್ಯಾಪ್ಟನ್ ಬೆನ್ ಸ್ಟೋಕ್ಸ್ ಅವರು ಟಾಸ್ ಗೆದ್ದು ತಪ್ಪು ಮಾಡಿದರು ಅಂತ. ಆದರೆ ಇವೆಲ್ಲ ನಮ್ಮ ಕಂಟ್ರೋಲಲ್ಲಿ ಇಲ್ಲ ಅಲ್ವೇ? ತಾನೇ ನಮ್ಮ ಜಿ ಪಡೆಯ ಯುವ ಬ್ಯಾಟರ್ಸು T20 IPL ಮುಗಿಸ್ಕೊಂಡು ಬಂದು ಎಷ್ಟು ಚೆನ್ನಾಗಿ ತೋರಿಸಿದಂಥ ಅವರ ಟೆಂಪರ್ಮೆಂಟು, ಟೆಕ್ನಿಕ್ಕು, ಪೇಷನ್ಸು, ಕಾನ್ಸಂಟ್ರೇಷನ್ನು, ಯಾವ ಬಾಲ್ ಆಡಬೇಕು, ಯಾವ ಬಾಲ್ ಬಿಡಬೇಕು, ಯಾಕಂದರೆ ಇಂಗ್ಲೆಂಡ್ನಲ್ಲಿ ಆಡೋದಕ್ಕಿಂತ ಹೆಚ್ಚು ಬಾಲ್ಗಳನ್ನು ಬಿಡಬೇಕು, ಇದನ್ನು ಎಷ್ಟು ಚೆನ್ನಾಗಿ ಪಾಲಿಸಿದರು. ಇನ್ನಾದರೂ ಕೂಡ ಅವರಿಲ್ಲ ಇವರಿಲ್ಲ ಅನ್ನೋಕ್ಕಿಂತ ವಿ ಶುಡ್ ಮೂವ್ ಆನ್ ಅಲ್ವೇ? ಫಸ್ಟ್ ಡೇ ಬಿಲಾಂಗ್ ಟು ಇಂಡಿಯಾ. ಆದರೂ ಕೂಡ ಇಂಗ್ಲೀಷರಂದರೆ ಇಂಗ್ಲೀಷರೇ, ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅಂತಾರೆ. ಸ್ಕೈ ಸ್ಪೋರ್ಟ್ಸ್ ನಿನ್ನೆ ಟ್ವೀಟ್ ಮಾಡಿದೆ, ಶುಭ್ಮನ್ ಗಿಲ್ ಅವರು ಬ್ಲ್ಯಾಕ್ ಸಾಕ್ಸ್ ಹಾಕ್ಕೊಂಡಿದ್ರು ಅಂತ. ಹೌದು, ನಿಜ. ICC ಟೆಸ್ಟ್ ಮ್ಯಾಚ್ಗಳಲ್ಲಿ ಅಪೆರಲ್ ರೂಲ್ ನಂಬರ್ 19.45 ಪ್ರಕಾರ ಟೆಸ್ಟ್ನಲ್ಲಿ ಕೇವಲ ವೈಟ್, ಕ್ರೀಮ್ ಹಾಗೂ ಲೈಟ್ ಗ್ರೇ ಸಾಕ್ಸ್ ಹಾಕೊಳ್ಳೋದಕ್ಕೆ ಅವಕಾಶ ಇದೆ. ಆದರೆ ಇದನ್ನು ಇಂಗ್ಲೀಷರು ದೊಡ್ಡದಾಗಿ ಮಾಡಬಾರ್ದು. ನನಗೆ ನಿನ್ನೆ ಬಹಳ ಇಷ್ಟವಾಗಿದ್ದು ಅಂತಂದರೆ ರಿಷಬ್ ಪಂತ್ ಅವರ ಬ್ಯಾಟಿಂಗ್. ತಾವು ಫೇಸ್ ಮಾಡಿದಂಥ 2ನೇ ಬಾಲಲ್ಲೇ ಸ್ಟೋಕ್ಸ್ ಅವರಿಗೆ ನುಗ್ಗಿ ತಲೆ ಮೇಲೆ ಬೌಂಡ್ರಿ ಬಾರಿಸಿದರು, ಹಾಗೂ ಕೊನೆ ಓವರ್ನಲ್ಲಿ ವೋಕ್ಸ್ ಬೌಲ್ ಮಾಡಿದಾಗ ನುಗ್ಗಿ ಸಿಕ್ಸರ್ ಬಾರಿಸಿದರು. ಮೈಂಡ್ ಯು, ಕೊನೆ ಓವರಲ್ಲಿ. ದಿಸ್ ಈಸ್ ನ್ಯೂ ಇಂಡಿಯನ್ ಟೀಮ್ನ ಆ್ಯಟಿಟ್ಯೂಡ್. ಕೊನೆಯಲ್ಲಿ ಏನು ಹೇಳಬೇಕಂದ್ರೆ, ಹೆಚ್ಚು ಸೆಲೆಬ್ರೇಟ್ ಮಾಡೋದು ಬೇಡ. ಸೆಲೆಬ್ರೇಟ್ ಮಾಡೋಣ, ಆದರೆ ಹೆಚ್ಚು ಬೇಡ. ಯಾಕಂತಂದರೆ ಈ ಟೆಸ್ಟ್ನಲ್ಲಿ ಇನ್ನೂ 4 ದಿನ ಬಾಕಿ ಇವೆ, ನಂತರ ಇನ್ನೂ 4 ಟೆಸ್ಟ್ ಆಡೋದಿದೆ ಅಲ್ವೇ? ಏನಂತೀರ?